ಶ್ರೀರಾಮ ಸೇನೆ ಮುತಾಲಿಕ್ ಬಿಕ್ಕಟ್ಟು ಮುಂದುವರೆದಿದೆ. ಉಡುಪಿಯ ಖಾಸಗಿ ಹೋಟೆಲ್ನಲ್ಲಿ 4 ಜಿಲ್ಲೆ ಕಾರ್ಯಕರ್ತರ ತುರ್ತು ಸಭೆ ನಡೆಸಿದ್ದಾರೆ. ಕಾರ್ಕಳ ಕ್ಷೇತ್ರದಿಂದ ಪ್ರಮೋದ್ ಮುತಾಲಿಕ್ ಸ್ಪರ್ಧಿಸುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ನ್ಯೂಸ್ 18 ಮೂಲಕ ಶ್ರೀರಾಮ ಸೇನೆಯ ಮಂಗಳೂರು ವಿಭಾಗೀಯ ಅಧ್ಯಕ್ಷ ಮೋಹನ್ ಭಟ್ ಮನವಿ ಮಾಡಿದ್ದಾರೆ. ಕಾರ್ಕಳದಲ್ಲಿ ಮುತಾಲಿಕ್ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ, ತಾವು ಸೋತು ಸಂಘಟನೆ ಛಿದ್ರ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಶ್ರೀರಾಮ ಸೇನೆಯ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಕುಮಾರ್ ಕೆವಿ ಮಾತನಾಡಿ, ಸಿಟಿ ರವಿ ಹಾಗೂ ಸುನಿಲ್ ಕುಮಾರ್ ಅವರ ಜೊತೆ 2 ಸುತ್ತಿನ ಮಾತುಕತೆಯಾಗಿತ್ತು. ಇವರಿಬ್ಬರ ಕುಮ್ಮಕ್ಕಿನಿಂದ ಮುತಾಲಿಕ್ ಕಾರ್ಕಳದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಯಾರ್ದೋ ವೈಯಕ್ತಿಕ ದ್ವೇಷಕ್ಕೆ ಮುತಾಲಿಕ್ ಬಲಿಯಾಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಮೋದ್ ಮುತಾಲಿಕ್ರ ಕಟ್ಟರ್ ಅಭಿಮಾನಿಗಳು ಯಾರಿದ್ದಾರೆ, ಯಾರಿಗೂ ಕೂಡ ಪ್ರಮೋದ್ ಮುತಾಲಿಕ್ ಕಾರ್ಕಳದಲ್ಲಿ ನಿಲ್ಲುವಂಥದ್ದು ಇಷ್ಟ ಇಲ್ಲ. ಅಕಸ್ಮಾತ್ ಅವ್ರು ನಿಲ್ಲಿಗಿದ್ರೆ ಉಳ್ಳಾಲದಂಥ ಕ್ಷೇತ್ರ ಆಗಿರ್ಬೋದು, ಸುರತ್ಕಲ್ನಲ್ಲಿ ಇರುವಂಥ ಒಂದು ಕೆಲವು ಕ್ಷೇತ್ರ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಬಹಳಷ್ಟು ಕ್ಷೇತ್ರ. ಈಗ ತೇರದಾಳ ಅಲ್ಲಿಂದ ಖಂಡಿತ ವಿನ್ ಆಗ್ತಾರೆ ಅವರು. ಜಮಖಂಡಿ ಅಲ್ಲಿಂದ 100ಕ್ಕೆ 100 ವಿನ್ ಆಗ್ತಾರೆ ಅವರು. ಬಿಜೆಪಿಯವರೇ ನಾವು ಅಲ್ಲಿ ಟಿಕೆಟ್ ಕೊಡ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಹೋಗಿ ನಾವು ಅಲ್ಲಿ ಅವರನ್ನು ನಿಲ್ಲಿಸಿ ಅವರನ್ನು ಗೆಲ್ಲಿಸುವಂಥದ್ದು ಬಿಟ್ಟು ನಾವು ಈ ಥರ ಅವರನ್ನು ಹೊಂಡಕ್ಕೆ ಹಾಕೋದು ಬೇಡ ಅಂತಿರುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರಲ್ಲಿ ಒಮ್ಮತ ಅಭಿಪ್ರಾಯಗಳಿಲ್ಲ. ಟೋಟಲಿ ಈ ರೀತಿ ಗೊಂದಲಗಳಿಗೆ ಕಾರಣಕರ್ತರಾಗಿರುವಂಥ 2 ವ್ಯಕ್ತಿಗಳನ್ನು ಮೇಲೆ ನೋಡಲಿಕ್ಕೆ ಕಾಣ್ತಾ ಇದೆ. ಒಂದು ಹರೀಶ್ ಅಧಿಕಾರಿ ಅನ್ನೋ ಒಬ್ಬ ಅಡ್ವೊಕೇಟ್, ಅವರು ಗೋಕಳ್ಳರಿಗೆ ರಕ್ಷಣೆ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಜೊತೆಗೆ ವೇದಿಕೆಯನ್ನು ಹಂಚ್ಕೊಳ್ತಿದ್ದಾರೆ, ಅದು ಖಂಡನೀಯ. ಹಾಗಾಗಿ ಪ್ರಮೋದ್ ಜಿ ಅವರು ಕಟ್ಟರ್ ಹಿಂದುತ್ವವಾದಿ, ಒಬ್ಬ ಗೋಕಳ್ಳರ ರಕ್ಷಣೆ ಮಾಡುವಂಥ ವ್ಯಕ್ತಿಯ ಜೊತೆಗೆ ಹಂಚ್ಕೊಳ್ತಿದ್ದಾರೆ ಅಂತ ಹೇಳಿ ಕಾರ್ಯಕರ್ತರಲ್ಲಿ ತುಂಬ ಅಸಮಾಧಾನಗಳು ಇದೆ ಕೂಡ. ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ನಾಗದೇವನಹಳ್ಳಿ ಬಳಿ ಮನೆ ಮುಂದೆ ನಿಲ್ಲಿಸಿದಂತ ಬೈಕ್ ಅನ್ನ ಕಳ್ಳತನ ಮಾಡಲಾಗಿದೆ. ಹಾಡ ಹಗಲೇ ಮನೆ ಮುಂದೆ ನಿಲ್ಲಿಸಿದಂತ ಬೈಕ್ ಕದಿತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ನಡೀತಾ ಇರುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಭಾಗಿಯಾಗಿದ್ದಾರೆ. ಬಿಜೆಪಿ ಮುಖಂಡ ಮುನಿರಾಜು ಶ್ರೀನಿವಾಸ ಕಲ್ಯಾಣೋತ್ಸವ ಆಯೋಜಿಸಿದ್ದಾರೆ. ಕಲ್ಯಾಣ ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ಯಡಿಯೂರಪ್ಪನವರಿಗೆ ಸಚಿವ ಸುಧಾಕರ್, ಸಂಸದ ಪಿಸಿ ಮೋಹನ್ ಸಾಥ್ ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ ಒಂದು ಮದುವೆ ನಡೆದಿದ್ರೆ ದೊಡ್ಡ ಸುದ್ದಿ ಆಗ್ತಿರ್ಲಿಲ್ಲ. ವರನ ಕಡೆಯವರು ಲಕ್ಷ ಹಣವನ್ನ ಮನೆಯ ಟೆರೆಸ್ ಮೇಲೆ ನಿಂತು ಎಸ್ತಿದ್ದಾರೆ. ಹಣವನ್ನ ಜನರು ಹೆಕ್ಕಿಕೊಂಡಿದ್ದಾರೆ. ಪ್ರವಾಸಿ ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಆ ಮೂಲಕ 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸಿದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ 2ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ನೀಡಿದ್ದ 115 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನು ಹತ್ತಿದ ಭಾರತ ತಂಡ 4 ವಿಕೆಟ್ ಕಳೆದುಕೊಂಡು 118 ರನ್ ಗಳಿಸಿ ಗುರಿ ಮುಟ್ಟಿತು. ಆ ಮೂಲಕ 6 ವಿಕೆಟ್ಗಳ ಅಂತರದಲ್ಲಿ 2 ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಂಡಿದೆ. ಈ ಗೆಲುವಿನ ಮೂಲಕ ಭಾರತ ತಂಡ 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 2-0 ಮುನ್ನಡೆ ಸಾಧನೆಯನ್ನ ಮಾಡಿದೆ.